ಇನ್ನು ವಿಧಾನಸಭೆಯಲ್ಲಿ ಇವತ್ತು ಬಜೆಟ್ ಮೇಲಿನ ಚರ್ಚೆ ವೇಳೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಆಕ್ರೋಶ ಹೊರಹಾಕಿದ್ವು. ಅದರಲ್ಲೂ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಮುಖವಾಗಿ ಸರ್ಕಾರವೇ ಒಂದು ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡಿದೆ ಅನ್ನುವಂಥ ರೀತಿಯಾದಂಥ ಆರೋಪ, ಸಚಿವರಿಗೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂಥದ್ದು ಸಂಗತಿ, ಇದೆಲ್ಲವೂ ಕೂಡ ಮಾತಿನ ಜಟಾಪಟಿಗೆ ಕಾರಣ ಆಯಿತು. ಜನಸ್ನೇಹಿ ಇಲಾಖೆ ಕ್ರಿಮಿನಲ್ಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಪೊಲೀಸ್ ಇಲಾಖೆ. ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಯಾರು ಹಾರಿಸಿದ್ರು? ನಾನು ಆರೋಪ ಮಾಡಲ್ಲ. ಎಲ್ಲಾನು ಸರ್ಕಾರಿ ಪ್ರಾಯೋಜಿತ ಅಂದ್ರೆ ಏನ್ ಅಧ್ಯಕ್ಷರೇ ಇದು? ಸುಮ್ಮನೆ ಕುತ್ಕೊಳ್ಳಿ. ನಾವು ಹಿಂದೂಗಳ ಇದೊಂದು ಗ್ಯಾಂಬ್ಲಿಂಗ್, ಇದೊಂದು ಸ್ಮಗ್ಲಿಂಗ್ ಆಗಿದ್ರೆ ಅದು ಕಸ್ಟಮ್ಸ್ ಅವ್ರ ಫೇಲಿಯರ್. ಆಯ್ತಪ್ಪ, ಸಚಿವರ ಹತ್ರ ಹೋಗಿಲ್ಲ, ಹಂಗಾರೆ AICC ಕಚೇರಿಗೆ ಹೋಗಿದೆ ಅಂತ ಹೇಳಿ ನಾನು. ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಪ್ರಶಾಂತ್ ಪೂಜಾರಿ ಯಾರು ಮಾಡುದು? ಪ್ರಶಾಂತ್ ಪೂಜಾರಿ ಗಂಡು ಬೇರೆಂಡ ಹಾಕೊಂಡ ನಂತರ ಗಂಡಸ್ತನ ತರ ಸರ್ಕಾರ ನಡೆಸಬೇಕು. ವಿಧಾನಸಭೆಯಲ್ಲಿ ಸದ್ದು ಮಾಡಿದ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಬಜೆಟ್ ಮೇಲಿನ ಚರ್ಚೆ ವೇಳೆ ಇವತ್ತು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಕೂಡ ಸದನದಲ್ಲಿ ಸದ್ದು ಮಾಡಿತು. ಕಾನೂನು ಸುವ್ಯವಸ್ಥೆ ಮೇಲಿನ ಚರ್ಚೆ ವೇಳೆ ಶಾಸಕ ಸುನಿಲ್ ಕುಮಾರ್ ರನ್ಯಾ ಕೇಸನ್ನ ಪ್ರಸ್ತಾಪಿಸಿದರು. ಸಚಿವರು ಭಾಗಿಯಾಗಿರೋ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದೆ ಎಂದರು. ಒಬ್ಬ ಹಿರಿಯ ಅಧಿಕಾರಿಯ ಮಗಳಿಗೆ ಈ ಸರ್ಕಾರ ಹೆಂಗೆ ಪ್ರೋಟೋಕಾಲ್ ಕೊಡ್ತು? ಯಾರಿದಕ್ಕೆ ನಿರ್ದೇಶನವನ್ನ ಕೊಟ್ಟಿದ್ದು? ಮೊಗಸಾಲೆಗಳಲ್ಲಿ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಯಾರೋ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಬರ್ತಾ ಇದೆ. ನಾನ್ ಸಚಿವರ ಬಗ್ಗೆ ನಾನೇನು ಆರೋಪ ಮಾಡ್ತಿಲ್ಲ. ನಾನು ಆರೋಪ ಮಾಡಿ ಒಂದು ನಿಮಿಷ ಮುಗಿಸ್ತೀನಿ. ನಾನು ಆರೋಪ ಮಾಡ್ತಿಲ್ಲ. ನೀವು ಹೇಳ್ತಾ ಕರೆಕ್ಟ್ ಆಗಿದೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಅದೇನ್ ಮಾಡ್ತಾ ಇತ್ತು? ಈಗ ಪ್ರೋಟೋಕಾಲ್ ಬರೋದು ಯಾವಾಗ ಅಂತ ಹೇಳಿದ್ರೆ, ಈಗ ವಿದೇಶಕ್ಕೆ ಹೋದಾಗ ನೀವು ಇಮಿಗ್ರೇಷನ್ ಮುಗಿಸ್ಕೊಂಡ ನಂತರನೇ ಪ್ರೋಟೋಕಾಲ್. ಕಸ್ಟಮ್ಸು ಪೂರ್ತಿ ಅದರ ವ್ಯಾಪ್ತಿ ಬರ್ತಕ್ಕಂಥದ್ದು ಕೇಂದ್ರ ಅಧಿಕಾರಿಗಳು, ಕೇಂದ್ರ ಆಡಳಿತ. ತಪ್ಪು ಮಾಹಿತಿ. ಕಸ್ಟಮ್ಸ್ ನೀವು ಹೋಗಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಎಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ಹೇಳ್ತೀನಿ ಕೇಳಿ. ನೀವು ರೆಗ್ಯುಲರ್ ಏರ್ಪೋರ್ಟ್ ಬರೋದು ಬೇರೆ, ನೀವು ವಿದೇಶದಿಂದ ಬಂದಾಗ ನಿಮ್ಗೆ ಬೇರೆ ರೂಟಲ್ಲಿ ಕರ್ಕೊಂಬರೋದು. ಅಲ್ಲಿ ನೀವು ಎಂಟ್ರೆನ್ಸ್ ಅಲ್ಲೇ ಕಸ್ಟಮರ್ ಇರ್ತಾರೆ, ಅಲ್ಲಿ ಕಸ್ಟಮ್ ಡಿಪಾರ್ಟ್ಮೆಂಟ್ ಅವರು. ಬರೇ ಇಲ್ಲಿ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ, ನಾವು ಕೇಳ್ತಾ ಇರೋದು ಬೈಪಾಸ್ ಮಾಡ್ಲಿಕ್ಕೆ ಸರ್ಕಾರ ಅಲ್ಲಾಡಿಸ್ತಾ ಇದೆ. ಹೀಗೆ ಹೇಳ್ತಿದ್ದಂತೆ ಮತ್ತೆ ಎದ್ದು ನಿಂತ ಸಚಿವ ಪ್ರಿಯಾಂಕ್ ಖರ್ಗೆ, ಕಸ್ಟಮ್ಸ್ ಅಂದ್ರೆ ಕೇಂದ್ರ ಸರ್ಕಾರ, ಪ್ರೋಟೋಕಾಲ್ ಅಂದ್ರೆ ರಾಜ್ಯ ಸರ್ಕಾರ, ಅಲ್ಲಿಗೆ ಕೇಂದ್ರ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರಾ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಸುನಿಲ್ ಕೊಟ್ಟ ತಿರುಗೇಟು ಹೀಗಿತ್ತು. ಪ್ರೋಟೋಕಾಲ್ ಕೊಟ್ರೆ ರಾಜ್ಯ ಸಚಿವರು, ಕಸ್ಟಮ್ಸ್ ಅಂದ್ರೆ ಕೇಂದ್ರ ಸಚಿವರಲ್ವಾ? ಅಂದ್ರೆ ಕೇಂದ್ರ ಸಚಿವರು ಹೇಳಿ, ಅದನ್ನು ಹೇಳು. ಕೇಂದ್ರ ಸಚಿವರ ಜೊತೆ ರಾಜ್ಯ ಸಚಿವರು ಶಾಮೀಲಾಗಿದ್ದಾರಾ ಅಂತ ಕೇಳಿ. ಆಗ್ಲಿ, ನೀವ್ಯಾಕೆ ಸಚಿವರು ಅಂತ ಹೇಳ್ತೀರಾ? ನಾನು ಸಚಿವ, ಇವರು ಸಚಿವರು, ಅನೇಕ ಜನ ಸಚಿವರು ಇದ್ದಾರೆ. ನಾನು 2 ಜನ ಸಚಿವರ ಬಗ್ಗೆ ಅನುಮಾನ ಅಂತೇಳಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅಂತ ಹೇಳಿದೆ. ಇವರಿಬ್ರು ಯಾಕೆ ಹಿಂಗೆ ಕುಣಿತಾ ಇದಾರೆ ನನ್ಗೆ ಗೊತ್ತಾಗ್ತಿಲ್ಲ. ಸದನದಲ್ಲೇ ಸಚಿವರ ಹನಿ ಟ್ರ್ಯಾಪ್ ಆರೋಪದ ಕೋಲಾಹಲ. ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡಿದೆ ಎಂದ ಸುನಿಲ್, ಇತ್ತೀಚೆಗೆ ಸಚಿವರೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ ಸುದ್ದಿ ದೊಡ್ಡ ಸದ್ದು ಮಾಡ್ತಾ ಇದೆ. ಈ ವಿಚಾರ ಕೂಡ ಇವತ್ತು ಸದನದಲ್ಲಿ ಪ್ರಸ್ತಾಪ ಆಯಿತು. ಶಾಸಕ ಸುನಿಲ್ ಕುಮಾರ್ ಈ ವಿಚಾರ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ನಿನ್ನೆ ಮೊನ್ನೆಯಿಂದ ಹನಿ ಟ್ರ್ಯಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ. ಯಾರು ಇದಕ್ಕೇನು ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ಯಾರ ಬಗ್ಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಇವತ್ತು ಸುದ್ದಿ ಓಡಾಡ್ತಾ ಇರೋದು, ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ. ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಯಾರಿಗೆ ಉಪದೇಶ ಮಾಡ್ತೀರಿ? ಇವತ್ತು ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕಾದ್ರಿಂದ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆ. ಆಮೇಲೆ ಇದಷ್ಟೇ ಅಲ್ಲ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಬಿದ್ದಿದೆ ಅಂತ ಕಿಡಿಕಾರಿದ ಸುನಿಲ್, ಪೊಲೀಸ್ ಇಲಾಖೆ ದಿಟ್ಟ ಕ್ರಮ ಕೈಗೊಳ್ಳದೇ ಇದ್ರೆ ಗಂಡ ಬೇರುಂಡ ಚಿಹ್ನೆ ತೆಗೆದು ಗುಬ್ಬಚ್ಚಿಯನ್ನ ಹಾಕೊಳ್ಳಿ ಅಂದ್ರು. ಯಾರು ಸಮಾಜಘಾತಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಈ ಸರ್ಕಾರ ಸಾಸಿವೆ ಕಾಳಿನಷ್ಟು ಕೂಡ ಸಹಿಸೋದಿಲ್ಲ ಅನ್ನುವಂತ ಸಂದೇಶವನ್ನ ನಿಮ್ಮ ಕ್ರಮದ ಮುಖಾಂತರ ಕಳಿಸ್ಕೊಡಿ. ನಿಮಗೆ ಗಂಡು ಬೇರೆಂಡ ಹಾಕೊಳ್ಳಿಕ್ಕೆ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ. ಅದು ಬಿಟ್ಟು ಗಂಡು ಬೇರೆಂಡ ಹಾಕೊಂಡ ನಂತರ ಗಂಡಸ್ತನ ತರ ಸರ್ಕಾರ ನಡೆಸಬೇಕು. ಅದು ಬಿಟ್ಟು ಯಾರು ಹೆಂಗ್ ಬೇಕಾದ್ರೆ ವೀಲಿಂಗ್ ಮಾಡ್ಬೋದು, ಯಾರು ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕಲ್ಲು ತೂರಾಟ ಮಾಡ್ಬೋದು, ಯಾರು ಬೇಕಾದ್ರೆ ಬೆಂಕಿ ಹಚ್ಬೋದಲ್ಲ ಸರ್ಕಾರ ಅಂತಂದ್ರೆ. ಸದನದಲ್ಲಿ ಹೀಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡಿದ್ರೆ, ಸದನದ ಹೊರಗೆ ಶಾಸಕ ಮುನಿರತ್ನ DK ಬ್ರದರ್ಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ.
ಡಿಕೆ ಬ್ರದರ್ಸ್ ಕುಸುಮಾರಿಂದ ನನ್ನ ಹತ್ಯೆಗೆ ಸಂಚು, ಮುನಿರತ್ನ ಬಾಂಬ್. ಡಿಕೆ ಬ್ರದರ್ಸ್ ಹಾಗೂ ಕುಸುಮ ಸೇರ್ಕೊಂಡು 6 ತಿಂಗಳಿಂದ ನನ್ನ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅಂತ ಮುನಿರತ್ನ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ ನನ್ನ ಫೋಟೋ ಹಾಕೊಂಡು ದಿನವೂ ನೋಡ್ಕೊಳ್ಳಿ ಎಂದಿದ್ದಾರೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷ ಹನುಮಂತರಾಯಪ್ಪ ಮತ್ತು ಅವರ ಮಗಳು 4 ಜನ ಸೇರಿ 6 ತಿಂಗಳಿಂದ ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ. 6 ತಿಂಗಳಿಂದ ನನಗೆಲ್ಲೂ ಓಡಾಡಕ್ ಆಗ್ತಿಲ್ಲ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಮತ್ತೆ ಹನುಮಂತನವರು ಮತ್ತೆ ಕುಸುಮ ಅವರು 4 ಜನ ನನ್ನ ಕೊಲೆ ಮಾಡೋಕೆ ನೇರವಾಗಿ ಪ್ರಯತ್ನ ಪಡ್ತಿದ್ದಾರೆ. ಯಾವತ್ ಬೇಕಾದ್ರೂ ಕೊಲೆ ಆಗ್ಬೋದು ಮತ್ತೆ ಅವರು ಎಲೆಕ್ಷನ್ಗೂ ಕೂಡ ರೆಡಿ ಆಗ್ತಿದ್ದಾರೆ. ಫೋಟೋ ಹಾಕೊಂಡು ದಿನ ನೋಡ್ಕೊಡಿರ್ಲಿ. ಸುನೀಲ್ ಕಿರಣ್ ಜೊತೆ ಈರಣ್ಣ, TV9 ಬೆಂಗಳೂರು.